ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಪಿಳ್ಳಯ್ಯ, ಉಗ್ರ ನ್ಯೂಸ್ ಸಂಪಾದಕ. ಇವತ್ತು ನಿಮಗೆ ಒಂದು ಸುದ್ದಿ ತಂದಿದ್ದೀನಿ. BBMP ವರ್ಮಾವು AWಯ ಲಂಚಾವತಾರದ ಕರ್ಮಕಾಂಡಗಳು. ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿದೆ 25ನೇ ವಾರ್ಡಲ್ಲಿ ಒಂದು ಅಕ್ರಮ ಕಟ್ಟಡ ಬಿದ್ದು 9 ಜನ ಸಾವಿಗೀಡಾಗಿದ್ದರು. ಅಲ್ಲಿನ ಅಧಿಕಾರಿಗಳು ಅವಾಗ ಅಮಾನತಾಗಿದ್ದರು. ಆ ಜಾಗಕ್ಕೆ ಅರ್ಪಿತಾ ಅಂತ ಒಬ್ಬ AW ಮೇಡಮ್ ಬಂದಿದ್ದಾರೆ. ಈ ಅಮ್ಮ ಕರ್ಮಕಾಂಡಗಳು ಎಂಥದ್ದು ಅಂದರೆ, ಅವರ ಲಿಮಿಟ್ಸಲ್ಲಿ ಯಾವುದೇ ಕಟ್ಟಡಗಳ ನಿರ್ಮಾಣ ಆಗ್ತಾಯಿದ್ರೆ ಕಟ್ಟಡಗಳ ಹತ್ರ ಹೋಗ್ತಾರೆ ಹಣ ವಸೂಲಿ ಮಾಡೋದಕ್ಕೆ. ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮ್ಮ ಕಟ್ಟಡನ ಸೀಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಬೆದರಿಕೆ ಇಡ್ತಾರೆ. ಆ ಬೆದರಿಕೆ ಇಡೋದಕ್ಕೆ ಅವ್ರದೇ ಊರಿಂದ ಕೆಲವು ಮೀಡಿಯೇಟರ್ಗಳನ್ನ ಜೊತೆಲಿ ಇಟ್ಕೊಂಡು ಬಂದು ಅವರಿಗೆ ಬೆದರಿಕೆ ಹಾಕ್ಸೋದು. ಇವರು ಏನು ಗೊತ್ತಿಲ್ಲದಿರೋ ಥರ ಸುಮ್ಮನೆ ನಿಂತಿರೋದು, ಅವರೆಲ್ಲ ಡೀಲ್ ಮಾಡೋದು. ಬಿಲ್ಡರ್ಸ್ ಪಾಪ ಬೇಡ್ಕೊತಾರೆ, ಆ ಮನೆ ಕಟ್ಟೋರು ಬಡವರು ಸಾಲ ಸೋಲ ಮಾಡಿ ಮನೆ ಕಟ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಇಂತಿಷ್ಟು ದುಡ್ಡು ಕೊಡಲೇಬೇಕು, ನಾವು ಅವ್ರು ಕೊಡಬೇಕಾಗುತ್ತೆ, ಇವರು ಕೊಡಬೇಕಾಗುತ್ತೆ, ಯಾರನ್ನ ಬಂದರೆ ನನ್ನ ಮೇಲೆ ಹೇಳಿ, ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಮೊನ್ನೆ ಒಂದು ನಡೆದಿದೆ. 70,000 ರೂಪಾಯಿ ದುಡ್ಡು ವಸೂಲಿ ಮಾಡಿದ್ದಾರೆ. ಅದು 50 ಪೀಸ್ ಮೇಲೆ ಒಂದು ಹಾಕೋಕ್ಕಾಗಲ್ಲ. ಅದನ್ನು ಇನ್ನೊಂದು ವಿಷಯ ಏನು ಮಾಡ್ತಾರೆ ಅಂದರೆ, ಕೆಲವು ಕಿತ್ಕೊಂಡು ಹೋಗ್ತಾರೆ, ಅದನ್ನು ಕಬ್ಬಣಕ್ಕೆ ಹಾಕೊಂಡ್ಬಿಡ್ತಾರೆ. ನಾವು ಹಾಕ್ತೀವಿ ಈ ಕಡೆಯಿಂದ. ಸರ್ ತುಂಬ ಜಾಸ್ತಿ ಇರ್ಬೋದು ಸರ್. ಅದು ಏನು ಗೊತ್ತಾ, ಈಗ ಅಲ್ಲಿ ಇವರೊಬ್ಬರಿಗೆ ಹೋಗಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಇವರೆಲ್ಲ ಏನು ಗೊತ್ತ, ಈಗ ಏನಾಯ್ತದೆ ಅಂದರೆ ಕರಪ್ಷನ್ ಎಲ್ಲದಲ್ಲೂ ಇದೆ. ನೀವು ಏನೊಂದು ಬಗೆಹರಿಸ್ಕೊಡ್ಬೇಕು. ಇವ್ರಿಗೆ ಟಾರ್ಚರ್, ಹೆವಿ ಟಾರ್ಚರ್ ಐತೆ. ಆ ಕ್ಷೇತ್ರನ ಹಿಂಗೆ ಐತದು. RTI ಅವರು ಇವರು ಮೀಡಿಯಾ ಪ್ರತಿಯೊಂದು ನೋಡಬೇಕು. ಇವತ್ತು ಇನ್ನೊಂದು 30 ಕೊಡ್ತೀನಿ, ಇನ್ನು 30 ನಾಡಿದ್ದು ಕೆಲಸ ಸ್ಟಾರ್ಟ್ ಮಾಡಿ ಸರ್. ಅಷ್ಟು ಆ ಥರದ್ದು ಏನಿಲ್ಲ ಸರ್. ಅದು ಇಲ್ಲಿ ಫೀಸ್ ಎಷ್ಟು ಹೇಳಿ? ಇಲ್ಲಿ ನೋಡಿ, ಆ ಪೈಪ್ ಇದೆಯಲ್ಲ ಸರ್, ಇಲ್ಲಿ 30 ಸೆಕೆಂಡ್ ನಾನು ಮಾತಾಡ್ತೀನಿ. ನಿಮಿಷ ಮಾತಾಡ್ತೀನಿ. ಬನ್ನಿ ಹಲೋ, ಎಷ್ಟು ಅಣ್ಣ? ಸರಿ, ಓಕೆ ಕೊಡಿ ಸರ್. ಅವ್ರು ಇಲ್ಲ ಮಾತಾಡಲ್ಲ. 85 ಹೇಳ್ತಾರೆ. ಅಯ್ಯೋ ಸರ್, ಆಗತ್ತೆ. ಅದೇ ಪ್ರಾಮಿಸ್ ಹೇಳ್ತಾರೆ. 60 ಸರ್. ಇಲ್ಲ, ಪ್ರಾಮಿಸ್ ಅಷ್ಟು ಹೇಳ್ತಾರೆ. ನೆಕ್ಸ್ಟ್ ಬೇಕಾದ್ರೆ ಇದು ಮಾಡ್ಕೊಡ್ತೀನಿ. ಯಾವುದಿದ್ರು ತಗೊಬರಕ್ಕೆ ಹೇಳಿ. ಈಗೇನು ನೋಡಿ, ಏನು ಮಾತಾಡಿ 80 ತುಂಬ ಜಾಸ್ತಿ. 80 ಹೇಳ್ತಾರೆ. ಅದು ಜಾಸ್ತಿ ಅಲ್ಲ ಸರ್. ಅದು ಇವ್ರಿಗೊಂದು 10 ಉಳ್ಕೋತದೆ, ಬಾಕಿ ಎಲ್ಲ ನಿಂತಾರೆ. ತುಂಬ ಕಷ್ಟ ಸರ್. ನಮ್ಗೆ ಏನಿಲ್ಲ ಸರ್. ಇದು ಬರ್ತದೆ ಹೇಳಿ, ಆ ಗಿಡ ಅದಕ್ಕೆ ಗೊತ್ತಾಯ್ತು. ಅದು ಫೋನಲ್ಲಿ ಮಾತಾಡಲ್ಲ ಸರ್ ಅವರು. ಇದು ನಿಮಗೆ ಹಿಂಸೆ ಮಾಡಿದ್ರೆ ಗಿಳಿ ಬರಲ್ಲವ್ರೆ, ಎಲ್ಲನೂ ಮಾತಾಡಕ್ಕೆ ಅವರು. ನಮ್ಮ ಲೇಡೀಸ್ ಅಂದ್ಬಿಟ್ಟು ನಾವು ಕಸಿನ್ ಇರೋದು. ಬಾರಿ ಎಲ್ಲ ಇವತ್ತು ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಏನೇನು ವ್ಯವಸ್ಥೆಗಳು ಆಗ್ತದೆ ಅಂತ. ಈಗ ನಿಮ್ದು ಹೇಳಿ ಫೈನಲ್ ಅವ್ರಿಗೆ 80 ಅಂತ ಹೇಳಿ ಸರ್. ಇವತ್ತು ನಾನು ಇದು 60 ಸರ್. 10 ಆಯ್ತು, ಹೋಗಿ 70 ಕೊಡೋಗಿ ಸರ್. ತುಂಬ ಇಲ್ಲ ಅವ್ರು ಕಮ್ಮಿ ಒಪ್ಪಕ್ಕಲ್ಲ. ನಿಮ್ಮ ಇಷ್ಟ ಮಾಡೋದು ಮಾಡ್ಕೊಂಡು ನಾವು ಹೇಳಿದ್ದೀವಿ. ಈಗ ಕೊಡಿ, ಎಷ್ಟು ಕೊಡ್ತೀರಾ ಬಾಕಿ ನಿಮ್ಗೆ ಹೇಳ್ತೀನಿ. ಆಯ್ತು, 30 ಕೊಡ್ತೀನಿ. ಬಾಕಿ 40. ಏನು ಪರ್ಮಿಷನ್ ಯಾವ ಥರ ಬೇಕು? ಪರ್ಮಿಷನ್ ಏನೂ ಇಲ್ಲ ಸರ್. ನಾವು ಅಲ್ಲ ನೈಟ್ ಹೊತ್ತು ನಾವು ತೋಡ್ಕೊಂಡು ಹಾಕೊಳ್ತೀವಿ. ಬೈ ಚಾನ್ಸ್ ಬಂದರೆ ಯಾರಾದರೂ ನಿಮ್ಮವ್ರು ಏನಾದರೂ ಡಬ್ಬಲ್ಲಿ ಹೇಳಿರಿ, ರೆಕಮೆಂಡ್ ಮಾಡೋರು ಈ ಕಡೆ ಅವರ ಇವತ್ತು ಹೊಸ ಇದು ಮಾಡಿಲ್ಲ. ನಾವು ಯಾವ MLA ಕೊಟ್ಟಿಲ್ಲ, ಎಲ್ಲದೂ ಮಾಡ್ತಾ ಇದ್ದೀವಿ. ಇವ್ರಿಗೆ ಮೇಲಿಂದ ಪ್ರೆಜರ್ ಇರ್ತದೆ. ಫೋನ್ಗಳು ಒಳಗೆ ಇಟ್ಕೊಟ್ಬಿಡಿ. ಎಲ್ಲದೂ ಫೋನ್ ಒಳಗೆ ಇಟ್ಬಿಡ್ತೀವಿ ನಾವು. ಹಂಗೆಲ್ಲ ಮಾಡಲ್ಲ ಸರ್. ಮಾಡಿದೇನಾಯ್ತದ ಮಾಮನ MLA ಆಗಲ್ಲ ಸರ್. ಬಾಲಕೃಷ್ಣ ಮಾಮ ನಮ್ಮ ಜಲಪಣ್ಣ ಬಾಲಕೃಷ್ಣ ಅವರಲ್ಲ. ಹಾಂ 50 ಕೊಟ್ಬಿಟ್ಟು. ಅಯ್ಯೋ ಸರ್, ಸುಮ್ಮನೆ ನಮಗೂ ಕಷ್ಟ ಇದೆ ಸರ್. ಏನು ಸರ್, ಬಿಸ್ನೆಸ್ ಮಾಡೋದು. ಕೌಂಟ್ ಮಾಡೋಕ್ಕಲ್ಲ. ಎಷ್ಟು 20 ಇದೆ. 30 ಅಂದರೆ ಇನ್ನೊಂದು 10 ಕೊಡ್ತೀವಿ. ಒಂದು ನಿಮಿಷ ಚೇಂಜ್ ಮಾಡ್ಕೊಂಬಿಡಿ ಸರ್. ರೆಗ್ಯುಲರ್ ಮಾಡಿ ರೆಗ್ಯುಲರ್ ಮಾಡ್ಕೊತೀನಿ. ನನ್ನ ಫೋನ್ಗೆ ನಾನೇ ಮಾಡ್ತೀನಿ ಫೋನ್ ರಿಮೈನಿಂಗು. ಅಷ್ಟೇ. ಇಲ್ಲಾಂದರೆ ಅಲ್ಲ, ಆಮೇಲೆ ಕರೆಕ್ಟು. ಈಗ ಒಂದ್ಸತಿ ಆಯ್ತು ಅಂದ್ಮೇಲೆ ಮೇಡಮ್ ಹತ್ರ ಆಯ್ತು ಕೊಟ್ಟಿದ್ದಾರೆ ಅಂತ ಹೆಚ್ಚು ಕನ್ಫರ್ಮ್ ಮಾಡ್ತೀವಿ. ಯಾಕೆ ಗೊತ್ತಾ ಸರ್, ಈಗ ಏನು ಗೊತ್ತಾ, ಕೆಲವ್ರು ನೀವಿರಲ್ಲ, ಅವಾಗ ನೀವೆಲ್ಲ ಹೊರಟೋಗ್ತೀರಾ. ನಾವಿರಲ್ಲ. ನನ್ನ ನಂಬರ್ ಇರ್ಕೊಳ್ರಿ, ನನ್ನ ಕಸಿನ್ ಜೊತೆಲೇ ಇರ್ತೀನಿ. ನಾವು ಕಾಂಟ್ರಾಕ್ಟು. ಹೌದಾ? ನಮ್ಮ ಚಂದಾಪಟ್ಟಣ. ಎಷ್ಟಿದೆ ಸರ್?
25 ಕೊಟ್ಟಿರ್ತೀನಿ ಬಿಡಿ. ಇನ್ನು ಕೊಡಿ. 19, 20, 30 ಕೊಡಿ ಸರ್, ಬಾಕಿ ಹೇಳ್ತೀನಿ. ನೀವು ತಲೆ ಕೆಡ್ಸ್ಕೊಬಿಡಿ, ದುಡ್ಡು ಎಲ್ಲ ಹೋಗಲ್ಲ. ಇನ್ನು ಕೆಲಸ ನಮ್ಮ ದುಡ್ಡು ಇಲ್ಲ 5 ಕೊಡಿ, ಇನ್ನು 5 ಬೇಕಾದ್ರೆ ನಾನು ಒಟ್ಟಿಗೆ ಇನ್ನು ಸಾಯಂಕಾಲ ಬೇಕಾದ್ರೆ ಪೂರ್ತಿ ಕೊಟ್ಬಿಡ್ತೀನಿ ಬೇಕಾದ್ರೆ. ಸಂಜೆ ಕೊಡ್ತಾರೆ. ಸಂಜೆ ಇಲ್ಲ ನಾಳೆ ಕೊಡ್ತೀನಿ. ಓಕೆ, 25 ಐತೆ. ಹಾಂ, ಅವ್ರು ಫೋನ್ ಎತ್ತಲ್ಲಿ ಇದು ಮಾಡ್ಬಿಡ್ತೀರ ಮತ್ತೆ ಇದನ್ನು ಹೆಚ್ಚಿ ಹಂಗೆಲ್ಲ ಮಾಡಲ್ಲ ಸರ್. ನಮ್ಮ ಮದುವೆ ಹೇಳ್ತೀವಿ ಇದೆಲ್ಲ ಮಾಹಿತಿ ನನ್ನಿಂದ ಪೆಟ್ರೋಲ್ ಬಂಕ್ ನಾವು ಇದಕ್ಕೆ ಫೋನ್ ಎತ್ತಲಿಲ್ಲ. ಹಾಂ, ಆಯ್ತು. ಹಂಗೆಲ್ಲ ಮಾಡ್ಕೋಬಿಡಿ. ಆಯ್ತು ಮೇಡಮ್ ಹತ್ರ ಓಕೆ ಅನ್ಸ್ಬಿಡಿ. ಓಕೆ ನಿಮ್ಗೆ ಓಕೆ ಬಿಡಿ. ಅಯ್ಯೋ ಹೇಳ್ಸ್ಬಿಡಿ ಸರ್, ನಿಮ್ಗೆ ಗೊತ್ತಿಲ್ಲ ಇಂಜಿನಿಯರ್ಸ್ ಸರ್. ಏನು ಗೊತ್ತಾ ಸರ್, ಇವತ್ತು ಹೋಗ್ತಾರೆ, ನಾನು ಹೇಳಿ ನಾನು ಪರ್ಮಿಷನ್ ಕೊಟ್ಟರೆ ಹೋಗಲ್ಲ, ಏನು ಮಾಡ್ತಾರೆ, ಏನು ಮಾಡಿ. ಇನ್ನೇನು ಎಷ್ಟು ಕೊಡ್ಬೇಕು ಹೇಳಿ? ಇನ್ನು 25, 10, 35 ಸಾವಿರ ಕೊಡಬೇಕು ಸರ್. 60 ಮಾಡಿ ಸರ್. 70 ಆಗಲ್ಲ, ಮಾಡಿ ಸರ್. ತಗೊಬಿಡಿ. ನಮ್ಮ ಆಯ್ತು ಬಿಡಿ. ತಗೊಬಿಡಿ. ನಮ್ಮ ನಾ ಕೈಯಿಂದ ಕೊಡೋಣ, ಒಳ್ಳೆ ಚೆನ್ನಾಗಿ ಹೇಳ್ತೀನಿ. ನಾವೆಲ್ಲ ಸುಳ್ಳಿಲ್ಲ ಹೇಳಕ್ಕಿಲ್ಲ. ನಮ್ಗೇನು ಸಿಗಕ್ಕೆ ನನ್ನ 3-4 ಕೋಟಿ ಕೆಲಸ ನಡೀತೈತೆ. ನಾನು ಸೇಫಿಗೆ ಬಂದು ಇಲ್ಲಿ ಹೊಸ್ದಾಗಿ ಬಂದವಲ್ಲ ಅಂತ ಬಂದಿರೋದು ಗೊತ್ತಿಲ್ಲ ಅಷ್ಟೇ. ತಿರ್ಗಿ ಅವ್ರು ಏಗಿ ಅವರು ಯಾರು ಇರಲಿಲ್ಲ ಏನು ಮೇಡಮ್. ಆಯ್ತು, ಅವ್ರು ಯಾರೋ ಬರ್ತಾರ ಅಂತಾರೆ, ಯಾರು ಬರಲ್ಲ ಅವ್ರಿಗೆ. ನನ್ನ ಹೆಸರು ನಮ್ಮ ಇವ್ರ ಥ್ಯಾಂಕ್ಸ್. ನಂಗೆ ಫೋನ್ ಮಾಡಿ ಯಾರು ಬಂದು ಫೋನ್ ಮಾಡಿ. ಅಲ್ಲ ಬಿ ಪಿ ಎಂ ಬರಲ್ಲ ಮೇಡಮ್, ಬೇರೆ ಇನ್ಯಾರು ಅಲ್ಲಿ ಯಾರು ಬರೋದು, ಅದು ಏನು ಗೊತ್ತಾ? ಯಾರು ಬಂದ್ರು ಪರ್ಮಿಷನ್ ತಗೊಂಡಿದ್ದಾರೆ. ಆಯ್ತು ಮೇಡಮ್. ಇನ್ನೊಂದು ಮೇಡಮ್ ಏನು ಗೊತ್ತಾ, ನಮ್ಮದು ಒಂದು ವಾರದಲ್ಲೇ ಕಿತ್ತಾಕ್ಬಿಡ್ತಾರೆ. ನಾವೇ ಕಿತ್ತಾಕ್ಬೇಕು. ಇಲ್ಲ ಮೇಡಮ್, ಕಬ್ಬಣ ಮಾಡ್ತಾರಲ್ಲ ಮೇಡಮ್, ಅವ್ರೇನು ಮಾಡ್ತಾರೆ, ಕಟ್ ಮಾಡ್ಕೊಂಡು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ನಾವು ಸೆಕ್ಯೂರ್ ಮಾಡೋಣ. ನೀವೇನಾದ್ರು ಕನ್ಫರ್ಮ್ ಮಾಡಿ, ಇನ್ನೊಂದು 150 ಪೀಸ್ ಇದೆ, ಅದನ್ನು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ತಗೊಳ್ತೀನಿ. ಬೇಕಾದ್ರೆ ನಿಮಗೆ ಮಾಡಿ ಫೋನ್ ಮಾಡಿ, ನಮಗೆ ಫೋನ್ ಮಾಡಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾಗಮಂಗ್ಳೂರು ಹೌದು. ಹಾಂ ಮೇಡಮ್. ಯಾವ ಮೇಡಮ್? MLA. ಹಾಂ, ಅವ್ರು JDS ಅಲ್ಲ ಮೇಡಮ್? ಹ್ಞೂ, ನಾವು JDS. ಹಾಂ, ಸರಿ ಮೇಡಮ್. ಸರಿ, ಓಕೆ. ಥ್ಯಾಂಕ್ಸ್ ಸರ್.